ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 22/4/2024 ಸೋಮವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ? ಸೊ ಯೂಶುವಲಿ ನಾವೇನ್ ಮಾಡ್ತೀವಿ, ವೀಕ್ಲಿ ಪರ್ಸ್ಪೆಕ್ಟಿವ್ ಇಂದ ಶುರು ಮಾಡ್ತೀವಿ. ಸೊ ನಿಫ್ಟಿನ ವೀಕ್ಲಿ ಆಂಗಲ್ ಅಲ್ಲಿ ಹಾಕೊಂಡಿದೀವಿ. ಸೊ ವೀಕ್ಲಿ ಆಂಗಲ್ ಹಾಕೊಂಡ್ರೆ ಏನ್ ಗೊತ್ತಾಗುತ್ತೆ, ಮಾರ್ಕೆಟ್ ನಲ್ಲಿ ಒಂದು ಪಿನ್ ತರ ಆಗಿದೆ, ಹ್ಯಾಮರ್ ಪ್ಯಾಟರ್ನ್ ತರ ಕಾಣ್ತಾ ಇದೆ. ಸೊ ಓಕೆ, ಮಾರ್ಕೆಟ್ ಅಲ್ಲಿ ಡೇ ಆಂಗಲ್ ಅಲ್ಲಿ ಮೊನ್ನೆ ಶುಕ್ರವಾರ ಕಂಟಿನ್ಯೂಸ್ಲಿ ಬಯರ್ಸ್ ಬಂದ್ಬಿಟ್ಟು ಈ ರೀತಿ ಮಾರ್ಕೆಟ್ ನ ಎಬ್ಬಿಸಿ ಮೇಲ್ಗಡೆ ನಿಂತ್ಕೊಂಡಿದ್ದಾರೆ. ದಟ್ ಇಸ್ ಅರೌಂಡ್ 22,147. ಓಕೆ, ನಮ್ಮ ಟ್ರೇಡ್ ಈಗ ಏನ್ ಮಾಡೋಣ, ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡೋಣ, ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಒಂದು ಇಂಪಾರ್ಟೆಂಟ್ ಸಪೋರ್ಟ್ ನ ಮಾರ್ಕ್ ಮಾಡಬಹುದು. ಎಸ್, ಹಿಯರ್. ಓಕೆ, ನಾನು ಎಕ್ಸಾಕ್ಟ್ಲಿ ನಿಮ್ಗೆ ಒಂದು ಸಪೋರ್ಟ್ ತರ ಡ್ರಾ ಮಾಡಿದ್ದೀನಿ. ಸೊ ಮಾರ್ಕೆಟ್ ಏನಾಗಿತ್ತು, ಶುಕ್ರವಾರ ಆಲ್ಮೋಸ್ಟ್ ಬ್ರೀಚ್ ಆಗಿ ಮೇಲ್ಗಡೆ ಬಂದು ನಿಂತ್ಕೊಂಡಿದ್ದಾನೆ ಅಂದ್ರೆ ಈಗ ಏನ್ ನಾವು ಟ್ರೆಂಡ್ ಲೈನ್ ಹಾಕೊಂಡಿದೀವಿ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ನಂಬರ್ ಒನ್. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ಮೇಲ್ಗಡೆ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಚಾನಲ್ ಹಾಕೋಬಹುದು. ಎಸ್ ಸರ್, ಯು ಕ್ಯಾನ್ ಸಿ ದಿಸ್ ಒನ್. ಓಕೆ, ಚಾನಲ್ ಹಾಕೋಣ. ಓಕೆ, ವಾರದ ಆಂಗಲ್ ಪ್ರಕಾರ ಒಂದು ಚಾನಲ್ ಹಾಕೋಣ. ಸೊ 1.2, ಓಕೆ 1 2 3. ಓಕೆ, ಈ ಚಾನಲ್ ಪ್ಯಾಟರ್ನ್ ಕೂಡ ಇಲ್ಲಿ ಓಕೆ ಆಗಿದೆ. ಸೊ ಇದ್ರ ಪ್ರಕಾರ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಇದೇ ವೇವ್ಸ್ ನಿಮಗೆ ರಿಪೀಟ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ನೋಡ್ಕೊಳ್ಳಿ, 1 2 1 2 1 2 ಅಂಡ್ ಅಗೇನ್ ಮಾರ್ಕೆಟ್ ನಿಮಗೆ ನೆಕ್ಸ್ಟ್ ಆಲ್ ಟೈಮ್ ಹೈ ಮತ್ತೊಮ್ಮೆ ತೋರಿಸಬಹುದು. ದಟ್ ಇಸ್ 23,000 ಆಸ್ಪಾಸ್ ಆಗ್ಬೋದು, 23,200 ಕೂಡ ಆಗ್ಬೋದು. ಇದು ನಮಗೆ ಏನ್ ಹೇಳ್ತಾ ಇದೆ ಅಂದ್ರೆ ಚಾನಲ್ ಪ್ಯಾಟರ್ನ್ ಹೇಳ್ತಾ ಇದೆ. ಸೊ ಕಮಿಂಗ್ ಬ್ಯಾಕ್ ಟು ದ ಡೇ ಕ್ಯಾಂಡಲ್. ಡೇ ಆಂಗಲ್ ಪ್ರಕಾರ ನೋಡಿದ್ರೆ ಏನು ಗೊತ್ತಾಗುತ್ತೆ, ಡೇ ಆಂಗಲ್ ಪ್ರಕಾರ ವಿ ಹ್ಯಾವ್ ಅ ಸ್ಟ್ರಾಂಗ್ ಸಪೋರ್ಟ್ ಹಿಯರ್, ದಟ್ ಈಸ್ ಅಟ್ 22,000 ಲೆವೆಲ್. ಅದನ್ನ ಮಾರ್ಕ್ ಮಾಡೋದು ನಂಬರ್ ಒನ್ ಕೆಲಸ ನಮ್ದು. ಓಕೆ, ನಂಬರ್ ಒನ್, ಟೇಕ್ ದಿಸ್ ಆಸ್ ಅ ಸಪೋರ್ಟ್. ಓಕೆ, ಬೆಸ್ಟ್ ಸಪೋರ್ಟ್ ಆಯ್ತಾ. ಓಕೆ, ನಾವು ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಮೂವಿಂಗ್ ಅವರೇಜ್ ಏನ್ ಹೇಳ್ತಾ ಇದೆ, ಮೂವಿಂಗ್ ಅವರೇಜ್ ಗಳು ಇಂಪಾರ್ಟೆಂಟ್ ಟೂಲ್ಸ್ ಸರ್. 22,287ಗೆ 20 ಡೇ ಮೂವಿಂಗ್ ಅವರೇಜ್ ಇದೆ, 22,173ಗೆ 50 ಡೇ ಮೂವಿಂಗ್ ಅವರೇಜ್ ಇದೆ. So these are the major resistance level on the upper side. Number one, ಅಂದ್ರೆ major support line 22,000 ಇದೆ. So market is in a tight range ಆಗೋ ಚಾನ್ಸ್ ಇದೆ. ಮೈಟ್ ಬಿ ಮಾರ್ಕೆಟ್ ಒಂದ್ 2-3 ದಿನ ಸೈಡ್ ವೇ ಹೋಗ್ಬೋದು, ಇಲ್ಲ ಗ್ಯಾಪ್ ಅಪ್ ಆದ್ರೆ ಒಂದು ಮೊಮೆಂಟಮ್ ಕೊಡಬಹುದು ಅಬೌವ್ ದೀಸ್ ಮೂವಿಂಗ್ ಅವರೇಜ್ ಲೈನ್ಸ್. ಒಂದು ಗೊತ್ತಾಗ್ತದಪ್ಪ. ಡೇ ಆಂಗಲ್ ಇನ್ಶಾಲ್ಲ ಥಿಂಕ್ ಮಾಡಿದ್ರಿ, ಫೈನ್. ಕಮಿಂಗ್ ಬ್ಯಾಕ್ ಟು ದ 1 ಅವರ್ ಕ್ಯಾಂಡಲ್. 1 ಅವರ್ ಕ್ಯಾಂಡಲ್ ನೋಡ್ಕೊಂಡ್ಬಿಟ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ. ಸೊ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನಾನು ಏನ್ ಮಾಡ್ತೀನಿ, ಹಾರಿಜಾಂಟಲ್ ಲೈನ್ ಹಾಕೊಳ್ತೀನಿ. ಸಿಕ್ಕಾಪಟ್ಟೆ ಲೈನ್ ಹಾಕೋದ್ ಬೇಡ, ಬಟ್ ನೀಟಾಗಿ ಹಾಕೋಣ, ಸೊ ದಟ್ ನಮಗೆ ಇಂಪಾರ್ಟೆಂಟ್ ಲೈನ್ಗಳು ಇಂಪಾರ್ಟೆಂಟ್ ಆಗಿ ವರ್ಕ್ ಆಗ್ತದೆ. 22,200 ಲೆವೆಲ್ ಇಸ್ ಗೋಯಿಂಗ್ ಟು ಬಿ ಮೇಜರ್ ರೆಸಿಸ್ಟೆನ್ಸ್. ಮಾರ್ಕೆಟ್ ನಲ್ಲಿ ನೋಡ್ಕೊಳ್ಳಿ, ಅದು ಒಂದು ಸಲ 27 ಮಾರ್ಚ್ಗೆ ಅದನ್ನು ಬ್ರೇಕ್ಔಟ್ ಆದಾಗ ಕಂಟಿನ್ಯೂಸ್ಲಿ ಮಾರ್ಕೆಟ್ ಮೇಲ್ಗಡೆ ಕರ್ಕೊಂಡು ಹೋಗಿದ್ದ. ಈಗ ಕೂಡ ಮಾರ್ಕೆಟ್ ಆಸ್ಪಾಸ್ ಅಲ್ಲೇ ಬಂದು ನಿಂತ್ಕೊಂಡಿದ್ದಾನೆ. ಓಕೆ, ಅದಕ್ಕಿಂತ ಮುಂಚೆ ಒಂದಿನ ಏನಾಗಿತ್ತು, ಬ್ರೇಕ್ ಡೌನ್ ಆಗಿ ಅಲ್ಲಿಂದನೇ ಸ್ಪೀಡ್ ಆಗಿ ಬಂದಿದ್ದಾನೆ. ಸೊ ರೈಟ್ ನಾವ್ ಇಟ್ಸ್ ಅ ಟೈಟ್ ಫೈಟ್ ಬಿಟ್ವೀನ್ ದ ಸೆಲ್ಲರ್ಸ್ ಅಂಡ್ ಬೈಯರ್ಸ್ ಹಿಯರ್. ಅದು ಯಾವುದು 22,200 ಲೆವೆಲ್. ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಅದು 22,200 ಬ್ರೇಕ್ಔಟ್ ಆದ್ರೆ ಮೇಲ್ಗಡೆ ಹೋಗಬಹುದಾ? ಎಸ್ ಸರ್, ದಿಸ್ ಅ ಪಾಸಿಬಿಲಿಟಿ. ನಿಮ್ಗೆ ಇನ್ನೊಂದು ಆಂಗಲ್ ಪರ್ಸ್ಪೆಕ್ಟಿವ್ ತೋರಿಸ್ತೀನಿ, ಮಾರ್ಕೆಟ್ ನ ಯಾವ್ಯಾವ ದಿಕ್ಕಿನಲ್ಲಿ ಹೆಂಗೆ ನೋಡ್ತಿರ್ತಾರೆ. ಇಯರ್ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಬಹುದಾ ನೋಡ್ಕೊಳ್ಳಿ. ಎಸ್ ಸರ್, ದಿಸ್ ಇಸ್ ಅ ಟ್ರೆಂಡ್ ಲೈನ್, ಸೂಪರ್. ಓಕೆ, ನೀವೇನ್ ಮಾಡ್ಬೋದು, ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ಓಪನಿಂಗ್ ನೀವು ಫ್ಲಾಟ್ ಓಪನ್ ಆಗಲಿ ಆಗಿ ಇಲ್ಲಿ ರಿಜೆಕ್ಷನ್ ಸಿಗ್ತಾ ಇದ್ರೆ, ನಂಬರ್ 1, ನಂಬರ್ 2, ಓಕೆ, ನಂಬರ್ 3. ಓಕೆ, ಇಲ್ಲಿ ರಿಜೆಕ್ಷನ್ ಸಿಗ್ತಾರೆ, ದರ್ಸ್ ಅ ಪಾಸಿಬಿಲಿಟಿ ಮಾರ್ಕೆಟ್ ಸೈಡ್ ವೇಸ್ ಟು ನೆಗೆಟಿವ್. ನಂಬರ್ 1. ಎರಡನೇದು, ಮಾರ್ಕೆಟ್ ನಿಮಗೆ ಏನಾಗಬಹುದು, ಸೈಡ್ ವೈಸ್ ಇಂದ ಓಪನ್ ಆಗಿ ಅಥವಾ ಈಗ ಗ್ಯಾಪ್ ಓಪನ್ ಆಗಿ ಬ್ರೇಕ್ಔಟ್ ಮಾಡಿದಾನೆ, ಹೈಯರ್ ಲೋ ಮಾಡ್ತಿದ್ದಾನೆ. ಫಸ್ಟ್ ಟಾರ್ಗೆಟ್ 22,350 to 400 ಲೆವೆಲ್ ರೆಡಿ ಇದೆ. ಓಕೆ, ಮಾರ್ಕೆಟ್ ನಲ್ಲಿ ಇನ್ನೊಂದು ಆಂಗಲ್ ಅಲ್ಲಿ ಏನ್ ಥಿಂಕ್ ಮಾಡಬಹುದು ಸರ್ ಅಂದ್ರೆ, ನೀವು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಲಿ. ಗ್ಯಾಪ್ ಡೌನ್ ಅಂದ್ರೆ ಓಪನ್ ಅಂದ್ರೆ ಎಷ್ಟು, 22,100, ಓಕೆ 22,050 ಓಪನ್ ಆಗ್ತಾರೆ. ಯೂಶಲಿ ನಾವು ಇದನ್ನ ಕರೆಕ್ಟ್ ಆಗಿ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ, ಯೂಸಿಂಗ್ ದ ಫಿಬೋನಸಿ ಟೂಲ್. ಫಿಬೋನಸಿ ಟೂಲ್ ನ ನಿಮಗೆ ಯೂಸ್ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ. ನಂಬರ್ 1, ಟರ್ನಿಂಗ್ ಪಾಯಿಂಟ್ಸ್ ಎಲ್ಲೆಲ್ಲಿದೆ ನಮ್ದು, ನಂಬರ್ 1 ಅಂಡ್ ನಂಬರ್ 2. ಇದಕ್ಕೆ ನಾವು ಫಿಬೋನಸಿ ಹಾಕೋತೀವಿ. ಫಿಬೋನಸಿ ಹಾಕೋದು ಗೊತ್ತಂದ್ರೆ ಹಿಂಗೆ ಲೋದಿಂದ ನಾನು ಇಲ್ಲಿವರೆಗೂ ಹಾಕೊಂಡೆ. ಸೊ ಇಲ್ಲಿ ಹಾಕೊಂಡ್ರೆ ನಾನು ಇಂಪಾರ್ಟೆಂಟ್ ಲೆವೆಲ್ ಯಾವ್ಯಾವುದು ಸರ್ ಬೈ ಮಾಡ್ಲಿಕ್ಕೆ, 23.6, 38.2, 50%. ಲಾಸ್ಟ್ ಇಸ್ ಬೆಸ್ಟ್ ಸಪೋರ್ಟ್ ಇಸ್ ಅಟ್ 21,950, 61.8. ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿದ್ರೆ ಎಸ್, ಇದೇನ್ ಮೊಮೆಂಟಮ್ ಆಗಿದೆ ಅಲ್ಲ, ಇದು ಸುಮ್ಮನೆ ನಮಗೆ ಶಾರ್ಟ್ ಕವರಿಂಗ್ ತರ ಕಾಣ್ತದೆ. ಮತ್ತೆ ಮಾರ್ಕೆಟ್ ಇದು ರ್ಯಾಲಿ ಆಗುವ ಸಾಧ್ಯತೆ ಇದೆ ಅಂತ ತಿಳ್ಕೊತೀರಿ. ಇನ್ ಕೇಸ್ ಮಾರ್ಕೆಟ್ 21,950 ಕೆಳಗಡೆ ಬಂದ್ರೆ, ಇಲ್ಲ ಅಂದ್ರೆ ಪ್ರತಿಯೊಂದು ಲೊಕೇಶನ್ಸ್ ನಾನೇನ್ ಮಾರ್ಕ್ ಮಾಡ್ಕೊಂಡಿಲ್ಲ. 38.2ಗೆ ಅದ್ರ 22,050ಗೆ ಓಪನ್ ಆಗಿ ಮಾರ್ಕೆಟ್ ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಅಂದ್ರೆ ದಿಸ್ ಇಸ್ ಅಪಾರ್ಚುನಿಟಿ, ನೀವು ಇಲ್ಲಿ ಬಾಯ್ ಮಾಡಬಹುದು ಅಂತ ಹೇಳಿ. ಓಕೆ, ಟಾರ್ಗೆಟ್ ಏನ್ ಮಾಡ್ತೀರಿ, ಈ ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಳ್ತೀರಿ, ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ತೀರಿ. ಯಾವ್ದಪ್ಪ ಅಂದ್ರೆ 22,150, 190 ಅಂತ ಟಾರ್ಗೆಟ್ ಮಾಡ್ತೀರಿ. ಎರಡು ವೇ ಆಫ್ ಥಿಂಕಿಂಗ್. ಗ್ಯಾಪ್ ಡೌನ್ ಕೂಡ ಆದಾಗ, ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆದಂದ್ರೆ ನೀಟಾಗಿ ಸಿಗೋದೇನಪ್ಪಾ ಅಂದ್ರೆ
ಮಾರ್ಕೆಟ್ ಹ್ಯಾಸ್ ಬ್ರೋಕನ್ ದ ಟ್ರೆಂಡ್ ಲೈನ್. ಓಕೆ, ನಾವು ಹೈಯರ್ ಲೋ ಮಾಡ್ತಾನೆ ಟ್ರೇಡ್ ತಗೊಳ್ತೀರಿ. 22,350 ಫಸ್ಟ್ ಟಾರ್ಗೆಟ್, 22,400 and 450 is going to be ಸೆಕೆಂಡ್ ಟಾರ್ಗೆಟ್. ಈ ರೀತಿ ಟ್ರೇಡ್ ಮಾಡ್ತೀರಿ. ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಅಂಡ್ ಗ್ಯಾಪ್ ಡೌನ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಫ್ಲಾಟ್ ಅಂದ್ರೆ ಯೂಶಲಿ 22,190 ಒಳಗಡೆ ಅಂಡ್ 22,100 ಒಳಗಡೆ. ಸೊ ಯೂಶಲಿ 38.2 ಏನ್ ತೋರಿಸಿದನಲ್ಲ, ಈ ರೇಂಜ್ ಒಳಗಡೆ ಫೈಟ್ ಆಗ್ತಾ ಇದೆ. ಅಂದ್ರೆ ಮಾರ್ಕೆಟ್ ಇದ್ರ ರೇಂಜ್ ಒಳಗೆ ಇಲ್ಲೇ ಓಪನ್ ಆಗಿ ಇಲ್ಲೇ ಫೈಟ್ ಆಗ್ತಾ ಇದೆ. ಆವಾಗ ಏನ್ ಮಾಡ್ತಾರೆ, ಯೂಶಲಿ ಮಾರ್ಕೆಟ್ ಸೈಡ್ ವೇ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಆಫ್ ಮೂವಿಂಗ್ ಎವರೇಜ್ ಪ್ರೆಷರ್ ಇದೆ ಮೇಲ್ಗಡೆಯಿಂದ, ಇಂಪಾರ್ಟೆಂಟ್ ಸಪೋರ್ಟ್ ನಲ್ಲಿ ಇರೋದ್ರಿಂದ ಕೆಳಗಡೆ ಕೂಡ ಬರೋದು ಪ್ರೆಷರ್ ಕಡಿಮೆ ಇದೆ. ಸೊ ಇನ್ನೊಂದು ಏನಂದ್ರೆ ಮಾರ್ಕೆಟ್ ಫೈಟ್ ಆಗ್ಬೋದು, ಸೈಡ್ ವೇ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಸೊ ಈ ಕ್ಷಣದಲ್ಲಿ ನೀವೇ ನೋಡಿದ್ರೆ ಸ್ಟ್ರಾಂಗಲ್ ಸ್ಟಾಡಲ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನೋಡ್ತೀರಿ. ಓಕೆ ಫೈನ್. ಈಗ ಎಲ್ಲ ಅಂಗಲಲ್ಲಿ ತಿಳ್ಕೊಂಡಿದ್ರೆ ನಿಫ್ಟಿ ನಿಮಗೆ ಯಾವ್ಯಾವ ರೀತಿ ಬಿಹೇವಿಯರ್ ಮಾಡಬಹುದು ಅಂತ ಹೇಳಿ, ಯೂಸಿಂಗ್ ಫಿಬೋನಸಿ, ಟ್ರೆಂಡ್ ಲೈನ್, ಸಪೋರ್ಟ್, ರೆಸಿಸ್ಟೆನ್ಸ್, ಎವ್ರಿಥಿಂಗ್ ಇಸ್ ಡ್ರಾನ್ ನೌ. ಸೊ ನಾನು ಮಾಡ್ತೀನಿ ಆಪ್ಷನ್ ಚೇಂಜ್ ಕರ್ಕೊಂಡು ಹೋಗ್ತೀನಿ. ಕ್ಲಿಯರ್ ಆಗಿ ನಮಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಎಲ್ಲಿದೆ. ಸಿ ಫಸ್ಟ್ ಆಫ್ ಆಲ್ OI ಡೇಟಾ ಇಲ್ಲಿ ಕಾಣ್ತದೆ ನಿಮಗೆ ಕಾಲ್ ಸೈಡ್ ನಲ್ಲಿ, ಈ ಕಡೆ ಪುಟ್ ನಲ್ಲಿ ಕಾಣ್ತದೆ. ಓಕೆ, ಹೈಯೆಸ್ಟ್ OI ಪುಟ್ ನಲ್ಲಿ ಔಟ್ ಆರ್ ದ ಮನಿ ಎಲ್ಲಿದೆಪ್ಪ ಅಂದ್ರೆ 81 lakhs ಸರ್. ಅಂದ್ರೆ 22,000 ಇಸ್ ಅ ಮೇಜರ್ ಸಪೋರ್ಟ್ ಇದೆ. ಓಕೆ, ಅಂಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನಾವು ಲೈನ್ ಅನ್ನ ಹಾಕೊಂಡಿದೀವಿ. ಓಕೆ, ಹಾರಿಜೆಂಟಲ್ ಲೈನ್ ಹಾಕೊಂಡಿದೀವಿ. ಮೇಲ್ಗಡೆ ಔಟ್ ಆಫ್ ದ ಮನಿ ಒಳಗಡೆ ಬಂದ್ರೆ ಹೈಯೆಸ್ಟ್ OI ಡೇಟಾ ಕಾಣೋದಿಲ್ಲಪ್ಪ ಅಂದ್ರೆ 22,200 ಲೆವೆಲ್. ನಮಗ್ ಬೇಕಾಗಿರುವ ಮೇಜರ್ ಲೈನ್ ಇದು ಸರ್. ಇದನ್ನ ಮಾರ್ಕೆಟ್ ಬ್ರೇಕ್ಔಟ್ ಆಗ್ಬೇಕಾಗಿದೆ. ಬ್ರೇಕ್ಔಟ್ ಆಗಿದ್ರೆ ನಿಮ್ಗೆ ಏನಾಗುತ್ತೆ, ಈಸಿ ಮೊಮೆಂಟಮ್ ಸಿಗೋದು ಎಲ್ಲಿದೆ, 22,350 to 400 ಇದೆ. ಆಸ್ ಪರ್ ಟ್ರೆಂಡ್ ಲೈನ್ ಕೂಡ ನಾವು ಅದೇ ರೀತಿ ಡ್ರಾ ಮಾಡಿ ಇಟ್ಕೊಂಡಿದೀವಿ. ಓಕೆ, ಮತ್ತೆ ಇನ್ನೊಂದು ಏನ್ ಆಂಗಲ್ ಅಲ್ಲಿ ಥಿಂಕ್ ಮಾಡಬಹುದು ಅಂದ್ರೆ ಸರ್, ಮಾರ್ಕೆಟ್ ಏನಾದ್ರೂ 22,200 ನ ದಾಟ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ 22,000 ಕೂಡ ದಾಟಕ್ಕೆ ಆಗ್ತಾ ಇಲ್ಲ, ಮೋಸ್ಟ್ ಪ್ರಾಬಬಲಿ ಈ ಸೆಲ್ಲರ್ಸ್ ಈ ಸೆಲ್ಲರ್ಸ್ ಕಡೆ ಮಾರ್ಕೆಟ್ ಫೈಟ್ ಆಗ್ತಾ ಸೈಡ್ ವೇ ಹೋಗೋ ಚಾನ್ಸ್ ಇದೆ. ಬೆಟರ್ ಯು ಕ್ಯಾನ್ ಕ್ರಿಯೇಟ್ ಹೈರ್ ಅಂಡ್ ಫ್ಲೈ ಅಥವಾ ಸ್ಟ್ರಾಂಗಲ್ ಸ್ಟಾಡಲ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಈಸಿ ವೇ ಇದೆ. ಫೈನ್. ನಿಫ್ಟಿ ಈ ರೀತಿ ಥಿಂಕ್ ಮಾಡಿದ್ರಿ. ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಯಾವ ರೀತಿ ಥಿಂಕ್ ಮಾಡ್ತೀರಿ? ಬ್ಯಾಂಕ್ ನಿಫ್ಟಿನ ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ, ವಾಪಸ್ ನಿಮಗೆ ಡೇ ಆಂಗಲ್ ಇಂದ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮೊನ್ನೆ ನಿಮಗೆ ಒಂದು ಮಾರ್ಕ್ ಕೂಡ ಮಾಡಿದೆ, ಸಪೋರ್ಟ್ ಎಲ್ಲಿದೆ ಎಕ್ಸಾಕ್ಟ್ಲಿ ಅಂತ ಹೇಳಿ. ಸಿ ಇಯರ್ ಇದನ್ನ ನಾವು ಅಕ್ಯುರಸಿ ಮೇಂಟೈನ್ ಮಾಡಿದ್ವಿ ಅಂತ ಹೇಳಿ. ಈ ಲೈನ್ ಅನ್ನ ಆಲ್ರೆಡಿ ವಿ ಹ್ಯಾವ್ ಡ್ರಾನ್ ಇಟ್. ಓಕೆ, ನೀವು ಅನಾಲಿಸಿಸ್ ಯೂಟ್ಯೂಬ್ ಅನಾಲಿಸಿಸ್ ಮಾಡುವಾಗ ಡ್ರಾ ಮಾಡಿಟ್ಟಿದ್ವಿ. ಇದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅಂತೇಳಿ. ಯಾವ ಆಂಗಲ್ ನಲ್ಲಿ? ಈ ಹಾರಿಜಾಂಟಲ್ ಸಪೋರ್ಟ್, ಟ್ರೆಂಡ್ ಲೈನ್ ಸಪೋರ್ಟ್ ಪ್ರಕಾರ 46,600 ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ. ಮಾರ್ಕೆಟ್ ಅಲ್ಲಿಂದ ಬೌನ್ಸ್ ಆಗಿದೆ. ಸೊ ನಮ್ಮ ಅಕ್ಯುರಸಿ ಕರೆಕ್ಟ್ ಇದೆ ಅಂತ ಗೊತ್ತಾಗ್ತದೆ, ನಾವು ಅನಾಲಿಸಿಸ್ ಕರೆಕ್ಟ್ ಆಗಿ ಮಾಡ್ತಿದ್ವಿ ಅಂತ ಗೊತ್ತಾಗ್ತದೆ. ಸೊ ಬೆಟರ್ ಯು ಆರ್ ಆಲ್ಸೋ ಲರ್ನಿಂಗ್ ವೆರಿ ಬೆಸ್ಟ್ ಹಿಯರ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ವೀಕ್ ಕ್ಯಾಂಡಲ್. ವಾರದ ಆಂಗಲ್ ಪ್ರಕಾರ ಮಾರ್ಕೆಟ್ ಏನ್ ಶೋ ಮಾಡ್ತಿದೆ? ಎಸ್ ಸರ್, ವಿ ಆರ್ ಇನ್ ಅ ಸ್ಟೀಲ್ ಅಪ್ ಟ್ರೆಂಡ್. ಏನ್ ಫಾಲ್ ಆಗಿದೆ ಅಲ್ಲ, ಇದನ್ನ ಮಾರ್ಕೆಟ್ ಏನಾಗಿದೆ ಡಿಸ್ಕೌಂಟ್ ಆಗಿ ತಗೊಂಡು ಮೇಲ್ಗಡೆ ಬಂದಿದೆ. ಓಕೆ, ಅಂದ್ರೆ ಮಾರ್ಕೆಟ್ ನಲ್ಲಿ ಬೈಯರ್ಸ್ ಇನ್ನೂ ಇದಾರೆ ಅಂತ ಗೊತ್ತಾಗ್ತದೆ. ಇನ್ನೊಂದು ಆಂಗಲ್ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲವನ್ನು ಫ್ರೆಶ್ ಆಗಿ ಡ್ರಾ ಮಾಡ್ಬಿಡ್ತೀವಿ. ಲೆಟ್ಸ್ ಸಿ ಯಾವ ರೀತಿ ಡ್ರಾ ಮಾಡ್ತೀರಿ. ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ, ಮೇಜರ್ ಸಪೋರ್ಟ್ ಲೈನ್ ಈಸ್ ಹಿಯರ್. ಯಾಕೆ ನಿಮಗೆ ಮಾರ್ಕೆಟ್ ನಲ್ಲಿ ಹಲವು ಬಾರಿ ಮಾರ್ಕೆಟ್ ನಿಂದ ರಿಜೆಕ್ಷನ್ ಆಗಿದೆ, ಕಾಣ್ತದೆ ರಿಜೆಕ್ಷನ್ ಅಂಡ್ ಬ್ರೇಕ್ಔಟ್. ಸೊ ಮಾರ್ಕೆಟ್ ಇಲ್ಲಿ ಬಂದರೂ ಕೂಡ ಅಂದ್ರೆ 46,000 ಇಸ್ ಗೋಯಿಂಗ್ ಟು ಬಿ ಅ ಮೇಜರ್ ಸಪೋರ್ಟ್. ಸೊ ಮಾರ್ಕೆಟ್ ಅದಕ್ಕಿಂತ ಮುಂಚೆನೆ ರಿವರ್ಸಲ್ ಆಗಿದೆ. ಫೈನ್. ವೀಕ್ಲಿ ಆಂಗಲ್ ಇದನ್ನ ತಿಳ್ಕೊಂಡ್ರಿ, ಆಮೇಲೆ ರೆಸಿಸ್ಟೆನ್ಸ್ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗ್ತದೆ ನಮ್ಗೆ ಟ್ರೇಡ್ ಮಾಡ್ಲಿಕ್ಕೆ. ದಿಸ್ ಇಸ್ ಮೈ ಈಸಿ ಟ್ರೇಡ್ ಸೆಟಪ್ ಹಿಯರ್ ಮೈ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ 48,500 ಲೆವೆಲ್ ಇಸ್ ಮೇಜರ್ ರೆಸಿಸ್ಟೆನ್ಸ್. ಓಕೆ, ಮಾರ್ಕ್ ಮಾಡ್ಕೊಂಡಿದ್ರಿ. ಫೈನ್, ನೈಸ್. ಕಮಿಂಗ್ ಬ್ಯಾಕ್ ಟು ದ ಡೇ ಕ್ಯಾಂಡಲ್. ಡೇ ಆಂಗಲ್ ಪ್ರಕಾರ ಈಗ ಮೂವಿಂಗ್ ಎವರೇಜ್ ಕೂಡ ಹಾಕೋಣ, ಆಮೇಲೆ ಸಪೋರ್ಟ್ ಡಿಸ್ಟೆನ್ಸ್ ಮಾರ್ಕ್ ಮಾಡೋಣ. ಮೂವಿಂಗ್ ಎವರೇಜ್ ನೋಡಿದ್ರೆ 47,551 20 ಡೇ 47,000. ಓಕೆ, 47,000 ಎಕ್ಸಾಕ್ಟ್ಲಿ 50 ಡೇ ಮೂವಿಂಗ್ ಎವರೇಜ್ ಇದೆ. ಸೊ ಮಾರ್ಕೆಟ್ ಏನ್ ಮಾಡೋದು ಈಗ ಆಲ್ಮೋಸ್ಟ್ 50-20 ಎರಡನ್ನೂ ಕೂಡ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುವ ಆತುರವನ್ನ ತೋರಿಸಿದ್ದಾನೆ. ಓಕೆ, ಸೊ ಮೂವಿಂಗ್ ಎವರೇಜ್ ನಮಗೆ ಸಪೋರ್ಟ್ ಕೊಡೋ ಚಾನ್ಸ್ ಇದೆ ಇನ್ ಕೇಸ್ ಮೇಲ್ಗಡೆ ಹೋದ್ರೆ. ಓಕೆ, ಇನ್ನೊಂದು ಆಂಗಲ್ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು. ಮನೆ ಮಾಡಿದ್ದೆ ಲೈನ್ ಸರ್. ಎಸ್ ಸರ್, ದಿಸ್ ಒನ್ ಇಸ್ ಸಿ ಪರ್ಫೆಕ್ಟ್ ಟ್ರೆಂಡ್ ಲೈನ್. ಮಾರ್ಕೆಟ್ ಎಕ್ಸಾಕ್ಟ್ಲಿ 46,600 ಬೌನ್ಸ್ ಆಗಿದ್ದಾನೆ. ಸೊ ನಮ್ಮ ಅನಾಲಿಸಿಸ್ ರೈಟ್ ಇದೆ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು 1 ಅವರ್ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಇಂಪಾರ್ಟೆಂಟ್ ಸಪೋರ್ಟ್ ಅಂತೂ ಮಾರ್ಕ್ ಮಾಡಿದ್ದು ಆಲ್ರೆಡಿ. ಓಕೆ, ಈಗ ಸದ್ಯದ ಮಟ್ಟಿಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋದಿದೆ. ಸೊ ಯಾವ್ದು ಸರ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೈನ್ ಆಗ್ಬೋದು? ಹಾರಿಜಾಂಟಲ್ ಲೈನ್ ತಗೊಳ್ಳಿ. ಎಸ್ ಸಿ ಆರ್, ದಿಸ್ ಇಸ್ ಅ ಡ್ರಾ ಲೈನ್. ಯಾಕೆ ಇದನ್ನ ಡ್ರಾ ಮಾಡಿದ್ರಿ? ರ್ಯಾಂಡಮ್ ಆಗಿ ಮಾಡೋದಿಲ್ಲ. ರಿಜೆಕ್ಷನ್, ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್, ದೆನ್ ಬ್ರೇಕ್ಔಟ್, ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್, ದೆನ್ ಕಮ್ ಡೌನ್. ಸೊ 47,750 ಈಸ್ ಗೋಯಿಂಗ್ ಟು ಬಿ ಅ ಮೇಜರ್ ರೆಸಿಸ್ಟೆನ್ಸ್. ಮಾರ್ಕೆಟ್ ನಿಮಗೆ ನಾಳೆ ಗ್ಯಾಪ್ ಅಪ್ ಓಪನ್ ಆಗಲಿ ಅಥವಾ ಫ್ಲಾಟ್ ಅಪ್ ಓಪನ್ ಆಗಲಿ, ಇದನ್ನ ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡ್ತಿದ್ದಾನೆ ಅಂದ್ರೆ ಎಸ್ ಸರ್, ವಿ ಆರ್ ರೆಡಿ ಫಾರ್ ಅ ಸೈಕಾಲಜಿಕಲ್ ನಂಬರ್ 48,000. ಈ ರೀತಿ ಥಿಂಕ್ ಮಾಡಿದ್ರಿ, ರೈಟ್, ವೆರಿ ಗುಡ್. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ಇನ್ ಕೇಸ್ ಮಾರ್ಕೆಟ್
ಈಗೇನೋ ಶೋಕಾಸ್ ಮಾಡ್ತಿದ್ದಾನಲ್ಲ, ಸದ್ಯದ ಮಟ್ಟಿಗೆ ಒಂದು ಶೋಲ್ಡರ್ ತರಾನು ಕಾಣ್ತದೆ. ಸೊ ಮಾರ್ಕೆಟ್ ಒಂದು ಹೆಡ್ ತರಾನು ಕಾಣ್ತದೆ. ಮಾರ್ಕೆಟ್ ಏನ್ ಮಾಡ್ತಾನೆ, ಇಲ್ಲಿಂದ ಒಂದು ರಿಜೆಕ್ಷನ್ ಮಾಡಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇಲ್ಲಿ ಒಂದು ಸ್ವಲ್ಪ ಒಂದು ಏನ್ ಮಾಡ್ತಾನೆ, ಮತ್ತೊಂದು ಶೋಲ್ಡರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವಾಗ ಏನ್ ಮಾಡೋಣ, ನಾವು ಶೋಲ್ಡರ್ ಮಾಡುವಾಗ ಶೋಲ್ಡರ್ ಆಗಿ ಬ್ರೇಕ್ ಆಗುವಾಗ ಟ್ರೇಡ್ ತಗೊಳ್ತೀರಿ. ಸೊ ಇದು ಅನದರ್ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡಿಂಗ್. ಸೊ ಅವಾಗ ಏನ್ ಮಾಡ್ತಿರೋದು, ಯೂಶಲಿ ಫಿಬೋನಸಿ ಕೂಡ ಯೂಸ್ ಮಾಡ್ಕೋತೀರಿ. ಟರ್ನಿಂಗ್ ಪಾಯಿಂಟ್ ನಂಬರ್ 1 ಟು ಟರ್ನಿಂಗ್ ಪಾಯಿಂಟ್ ನಂಬರ್ 2. ಓಕೆ, ಇದ್ರ ಪ್ರಕಾರ ನಮ್ಮ ಪ್ಲಾನ್ ಪ್ರಕಾರ ನೋಡೋಣ. ಇದೊಂದು ಶೋಲ್ಡರ್ ಇದೆ. ಓಕೆ, ಇನ್ನೊಂದು ಶೋಲ್ಡರ್ ಆಲ್ಮೋಸ್ಟ್ ಇಲ್ಲೇ ಆಗ್ಬೋದು, ಅಂದ್ರೆ 47,350 ಆಸ್ಪಾಸಲ್ಲೂ ಆಗ್ಬೋದು, ಆಗಿ ಮಾರ್ಕೆಟ್ ಬ್ರೇಕ್ಔಟ್ ಆಗ್ಬೋದು, ಇಲ್ಲ 38 ಪಾಯಿಂಟ್ಗೆ ಆಗಿ ಮಲಗಡೆ ಮಾರ್ಕೆಟ್ ಬರ್ಬೋದು. ಸೊ ಎರಡು ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರಿ ನಾವು. ಓಕೆ, ಯೂಸಿಂಗ್ ದ ಫಿಬೋನಸಿ ಆಲ್ಸೋ. ಅಂಡ್ ಓನ್ಲಿ ವೆನ್ ಮಾರ್ಕೆಟ್ ನೆಗೆಟಿವ್ ಆಗ್ಬೋದು ಅಂದ್ರೆ 61.8 ಎಲ್ಲಿದೆ, 47,000. ಓನ್ಲಿ ಬಿಲೋ 47,000 ಓನ್ಲಿ ನಾವು ಮಾರ್ಕೆಟ್ಗೆ ಟರ್ನಿಂಗ್ ನೆಗೆಟಿವ್ ಆಗಿದೆ, ಇನ್ನೇನು ಸೆಲ್ಲಿಂಗ್ ಕಡೆ ಹೋಗ್ಬೋದು ಅಂತ ವಿಚಾರ ಮಾಡೋದು. ಸೊ ಡ್ಯೂರಿಂಗ್ ದಿಸ್ ಟೈಮ್ ಆಲ್ಸೋ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಸಿಗಲ್ಲ ಅಂತೇನಿಲ್ಲ, ಬಿಕಾಸ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದಲ್ಲ, ಯು ಕ್ಯಾನ್ ಫೈಂಡ್ ಅ ಸೆಲ್ಲಿಂಗ್ ಪ್ಯಾಟರ್ನ್ ಹಿಯರ್. ಎಂ ಪ್ಯಾಟರ್ನ್ ಆಗ್ಬೇಕಂತಿಲ್ಲ, ಡಬಲ್ ಟಾಪ್ ಪ್ಯಾಟರ್ನ್ ಆಗ್ಬೇಕಂತಿಲ್ಲ, ದೇರ್ ಇಸ್ ನಂಬರ್ ಆಫ್ ಪ್ಯಾಟರ್ನ್ಸ್ ಆರ್ ಹಿಯರ್. ಬೆರಿಶ್ ಎಂಗಲ್ಫಿಂಗ್ ಆಗಿರ್ಬೋದು, ಅಥವಾ ಬಿಯರ್ ರಿ ಅಟ್ಯಾಕ್ ಆಗ್ಬೋದು, ಈ ರೀತಿ ಏನಾದ್ರು ಪ್ಯಾಟರ್ನ್ಸ್ ಇರ್ತದೆ. ಆ ಪ್ಯಾಟರ್ನ್ಸ್ ತಗೊಂಡು ನೀವು ಏನ್ ಮಾಡ್ಬೋದು, ಟ್ರೈ ಏನ್ ಮಾಡ್ಬೋದು 38.23 ಅಷ್ಟೇ ಮಾಡ್ಬೋದು, ಬಿಕಾಸ್ ಹಿಯರ್ ಆರ್ ದ ಬಿಗ್ ಬಯರ್ಸ್ ಆರ್ ಕಮಿಂಗ್ ಹಿಯರ್ ಅಂಡ್ ಸೆಲರ್ಸ್ ಆರ್ ಆಲ್ಸೋ ಕಮಿಂಗ್ ಹಿಯರ್. ಸೊ ಇಬ್ರು ನಡುವೆ ಫೈಟ್ ಆಗ್ತಾ ಕೂತ್ಕೋತದ, ಅವಾಗ ಮಾರ್ಕೆಟ್ ಸೈಡ್ ವೇ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಈ ಬೌಂಡ್ರಿ ತಗೊಂಡ್ರೆ ಕ್ವಿಕ್ ಎಂಟ್ರಿ, ಕ್ವಿಕ್ ಎಕ್ಸಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ವೇರ್ ಆಸ್ ಮಾರ್ಕೆಟ್ 47,650 750 ಮೇಲ್ಗಡೆ ಹೋದ್ರೆ ಫ್ರೀ ವೇ ಇದೆ. ಮಾರ್ಕೆಟ್ ನಲ್ಲಿ 48,000 ಫಸ್ಟ್ ಟಾರ್ಗೆಟ್, 48,200 ಗೋಯಿಂಗ್ ಟು ಬಿ ಸೆಕೆಂಡ್ ಟಾರ್ಗೆಟ್. ಈ ರೀತಿ ಥಿಂಕ್ ಮಾಡ್ಲಿಕ್ಕೆ ರೆಡಿ ಇದೀರಿ, ಫೈನ್. ಓಕೆ, ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಇದು ಈಸಿ ಇದೆ, ಅಂಡ್ ಗ್ಯಾಪ್ ಡೌನ್ ಓಪನ್ ಆದ ಅಂದ್ರೆ 47,200 ಓಪನ್ ಆಗಿದೆ ಅಂತ ತಿಳ್ಕೊಟ್ರೆ ಮಾರ್ಕೆಟ್ ಯೂಶಲಿ ಏನಾಗ್ತದೆ, ಇಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆದ್ರೆ ಇಲ್ಲಿ ಸೆಲ್ಲರ್ಸ್ ಇರ್ತಾರೆ, ಬಟ್ ಇಲ್ಲಿಂದ ಬಯರ್ಸ್ ಇದಾರೆ ಅಂತ ಗೊತ್ತಿದೆ. ಮಾರ್ಕೆಟ್ ಇಸ್ ಟರ್ನ್ ಟು ಬಿ ಅ ಸೈಡ್ ವೇ ಆಕ್ಷನ್ಸ್ ಆಗೋ ಚಾನ್ಸ್ ಇದೆ. ಸೊ ಪ್ರಾಬಬಲಿ ಈ ರೀತಿ ಥಿಂಕ್ ಆಫ್ ಮೈಂಡ್ ನಾವು ಮಾಡ್ಕೊಂಡಿರ್ತೀವಿ. ಯೂಶಲಿ ಕೆಲವೊಮ್ಮೆ ಏನಾಗ್ತದೆ, ಗ್ಲೋಬಲ್ ಸೆಂಟಿಮೆಂಟ್ಸ್ ಹೆಚ್ಚು ಕಡಿಮೆ ಇರೋದಾಗ ಹ್ಯೂಜ್ ಗ್ಯಾಪ್ ಅಪ್ ಆಗ್ತದೆ, ಹ್ಯೂಜ್ ಗ್ಯಾಪ್ ಡೌನ್ ಆಗ್ತದೆ. ಅದರ ಬೇಸಿಸ್ ಮೇಲೆ ನಾವು ಫಿಬೋನಸಿ ಯೂಸ್ ಮಾಡಿದೀವಿ. 47,000 ಬ್ರೇಕ್ ಡೌನ್ ಆದ್ರೆ ವಿ ಆರ್ ಇನ್ ದಟ್ ನೆಗೆಟಿವ್ ಟೆರಿಟರಿ. ಒನ್ಸ್ ಅಗೇನ್ ಹ್ಯೂಜ್ ಗ್ಯಾಪ್ ಅಪ್ ಆದ ಅಂತ ತಿಳ್ಕೊಳ್ಳಿ. ಓಕೆ, ಎಕ್ಸಾಂಪಲ್ 48,300 200 400 ಈ ರೀತಿ ಸಡನ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಯೂಶಲಿ ಏನಾಗ್ತದೆ, ಮಾರ್ಕೆಟ್ ಇಂಥ ಸಿಚುಯೇಷನ್ ಅಲ್ಲಿ ಸೈಡ್ ವೇ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಇಲ್ಲ ಮಾರ್ಕೆಟ್ ಸಡನ್ಲಿ ಸೆಲ್ಲಿಂಗ್ ಆಗ್ತಾ ಹೋಗ್ತದೆ. ಆಗಿ ಈ ಎಲ್ಲ ಸಪೋರ್ಟ್ ಅಥವಾ ಅರ್ಲಿ ರೆಸಿಸ್ಟೆನ್ಸ್ ಅನ್ನು ಸಪೋರ್ಟ್ ಅಂತ ಟ್ರೀಟ್ ಮಾಡಿ ಸೈಡ್ ವೇ ಹೋಗ್ತದೆ. ಈ ರೀತಿ ಮಾರ್ಕೆಟ್ ಟ್ರೀಟ್ ಮಾಡ್ತದೆ. ನಾವು ಆ ರೀತಿ ಪ್ಲಾನ್ ಹಾಕೋತೀವಿ. ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ, ಮತ್ತೆ ಯೂಸಿಂಗ್ ಫಿಬೋನಸಿ ಕೂಡ ಆಡ್ ಮಾಡಿದೀವಿ. ಆಪ್ಷನ್ ಚೇನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ, ಸೊ ಹೈಯೆಸ್ಟ್ ಓಐ ಡೇಟಾ ಎಲ್ಲಿದೆ ಔಟ್ ಆಫ್ ದ ಮನಿ ಒಳಗಡೆ, ಒಂದು 47,000. ಸೊ ಇಸ್ ಇಟ್ ಮಾರ್ಕೆಟ್ ಗೋಯಿಂಗ್ ಟು ಬಿ ಬ್ರೇಕ್ ಡೌನ್ ಹಿಯರ್, ಇದು ಕ್ವೆಶನ್ ಮಾರ್ಕ್. ಯಾಕೆ, ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಅದು ಒಂದು ಸ್ವಲ್ಪ ಪಾಸಿಬಿಲಿಟಿ ಕಮ್ಮಿ ಇದೆ, ಓವರ್ ಡೇಟಾ ಕೂಡ ಹೇಳ್ತಾ ಇದೆ ಇದು ಕಮ್ಮಿ ಇದೆ, ಇದನ್ನ ಬ್ರೇಕ್ ಆಗೋದು. ಓಕೆ, ಇನ್ನೊಂದು ನೋಡ್ಕೊಳ್ರಿ, ಸ್ವಲ್ಪ ಸಮೀಪದಲ್ಲಿ ನೋಡಿದ್ರೆ 47,500 ಕ್ಯಾರೀಸ್ ಪುಟ್ ರೇಟಿಂಗ್ ಅಲ್ಲಿ ಹೆವಿ ಇದೆ. ಓಕೆ, ಕಾಲ್ ನಲ್ಲೂ ಇದೆ ಸರ್ 19 ಲಕ್ಷ ಇದೆ ಅಂದ್ರೆ ಮೈಟ್ ಬಿ ದೀಸ್ ಆರ್ ಸ್ಟಾಡಲ್ ಪೀಪಲ್. ಇವ್ರಿಗೆ ಏನಪ್ಪಾ ಅಂದ್ರೆ 500-800 ಪಾಯಿಂಟ್ ಮಾರ್ಕೆಟ್ ಎಲ್ಲೋ ಜಿಗದಾಡಿದ್ರು ಕೂಡ ಮಾರ್ಕೆಟ್ ನಲ್ಲಿ ದುಡ್ಡು ಹಾಕ್ತೀವಿ ಅನ್ನುವಂತ ಮನಸ್ಥಿತಿ ಇದ್ದವರು ಇವ್ರು ಹೆಜ್ಜಿಂಗ್ ಕೂಡ ಮಾಡಿರ್ತಾರೆ. ಸೊ ಇದನ್ನ ಐರನ್ ಫ್ಲೈ ಕೂಡ ಅಂತ ನೀವು ಕನ್ಸಿಡರ್ ಕೂಡ ಮಾಡಬಹುದು. ಸೊ ಔಟ್ ಆಫ್ ದ ಮನಿ ಒಳಗಡೆ ಥಿಂಕ್ ಮಾಡಿದ್ರೆ ಕಾಲ್ ಸೈಡ್ 48,000 ಕ್ಯಾರೀಸ್ ಹೈಯೆಸ್ಟ್ ಓಐ ಡೇಟಾ. ಸೊ 47,750 ಏನಾದ್ರು ಮಾರ್ಕೆಟ್ ಈಗ ನಿಂತಿರುವ ಆಲ್ಮೋಸ್ಟ್ ಒಂದು 150 ಪಾಯಿಂಟ್ ಮೇಲ್ಗಡೆ ನಿಂತ್ಕೊಂಡ್ರೆ ಈಸಿ ರನ್ ಇದೆ ಟಿಲ್ 48,000. ನೀವು ಇಲ್ಲಿ ಕ್ವಾಂಟಿಟಿ ಸೈಜ್ ಕೂಡ ಜಾಸ್ತಿ ಮಾಡಬಹುದು ಯೂಸಿಂಗ್ ದ ಕಾಲ್ ಆಪ್ಷನ್ಸ್. ಓಕೆ, ಈ ರೀತಿ ನೀವು ಏನ್ ಮಾಡ್ತೀರಿ, ಓಐ ಡೇಟಾ ಕ್ಲಿಯರ್ ಆಗಿ ಓದ್ಕೊಳ್ತೀರಿ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ನೋಡ್ಕೊಳ್ಳಿ ಸರ್, ಏನಾಗ್ತದೆ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ, ಏನ್ ಚೇಂಜಸ್ ಏನಿಲ್ಲ. ಓಕೆ, ನಿಮಗೆ ಏನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವಿ ಆರ್ ಆಲ್ರೆಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುವ ಸೂಚನೆಯಲ್ಲಿ ಇದೀವಿ. ಯಾವ್ದಪ್ಪ ಅಂದ್ರೆ ಇಂಪಾರ್ಟೆಂಟ್ ಲೆವೆಲ್ ಅಪ್ಪ 21,200 ಲೆವೆಲ್. ಸೊ ಅರ್ಲಿ ಎಲ್ಲಿಂದ ರಿಜೆಕ್ಷನ್ ಇತ್ತು, ಬಟ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಸೊ ಮಾರ್ಕೆಟ್ ನಿಮ್ಗೆ 21,200 ಅಂದ್ರೆ ಅದು ಅರ್ಲಿಯರ್ ಹೈ ಅಂದ್ರೆ ಡೇ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡ್ತಿದೆ ಅಂದ್ರೆ ಹೈಯರ್ ಲೋ ಮಾಡ್ತಾನಪ್ಪ ಅಂದ್ರೆ ಟಾರ್ಗೆಟ್ ಯು ಕ್ಯಾನ್ ಡೂ ಟಿಲ್ 21,500 ಲೆವೆಲ್. ನಂಬರ್ 1 ಪಾಯಿಂಟ್. ಅಂಡ್ ನಂಬರ್ 2, ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದಾನಪ್ಪ 21,300 ಓಪನ್ ಆಗಿದೆ ಅಂದ್ರೆ ಯೂಶಲಿ ಮಾರ್ಕೆಟ್ ಏನ್ ಮಾಡ್ತಾನೆ, ಈ ಸಪೋರ್ಟ್ ನ ಟೆಸ್ಟ್ ಮಾಡ್ಲಿಕ್ಕೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಬರ್ತಾನೆ. ನಿಮ್ಮಂತವ್ರು ಎಲ್ಲಿ ಮಾಡ್ತೀವಿ, ಸೆಲ್ ಮಾಡ್ಲಿಕ್ಕೆ ಹೋಗ್ತೀವಿ, ಬಟ್ ಮಾರ್ಕೆಟ್ ಒಂದು ಹ್ಯಾಮರ್ ಮಾಡ್ಬಿಟ್ಟು ಕಂಟಿನ್ಯೂಸ್ಲಿ ವಾಪಸ್ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಸೊ ಬಿ ಕೇರ್ಫುಲ್ ಹಿಯರ್. ಓಕೆ, ಕೆಲವೊಮ್ಮೆ ಏನಾಗ್ತದೆ, ಮಾರ್ಕೆಟ್ ಇದನ್ನ ಗ್ಯಾಪ್ ಅಪ್ ಮಾಡಿದಾನಲ್ಲ ಹ್ಯೂಜ್ ಆಗಿ ಸೆಲ್ ಆಗ್ತದೆ. ಓಕೆ, ವಾಪಸ್ ಈ ರೆಸಿಸ್ಟೆನ್ಸ್ ಅದ್ರ ಸಪೋರ್ಟ್ ಇದನ್ನ ವಾಪಸ್ ನೀವು ಇದನ್ನ ರೆಸಿಸ್ಟೆನ್ಸ್ ಟ್ರೀಟ್ ಮಾಡ್ಬೇಕಂದ್ರೆ ಬ್ರೇಕ್ ಡೌನ್ ಆಗ್ಬೇಕು. ಲೋವರ್ ಐ ಮಾಡೋದಂದ್ರೆ ಯು ಕ್ಯಾನ್ ಟೇಕ್ ದ ಟ್ರೇಡ್ ಹಿಯರ್ ಟಿಲ್ 21,000.
ಓಕೆ, ಇನ್ನೊಂದು ಸೆಕೆಂಡ್ ಪಾಸಿಬಿಲಿಟಿ ಆಯಿತು. ನಂಬರ್ ಪಾಯಿಂಟ್ ಇನ್ನೊಂದೇನಿದೆ ಪಾಸಿಬಿಲಿಟಿ 21,190, 21,150 ಇಲ್ಲೇ ಟ್ರೇಡ್ ಆಗ್ತದೆ ಅಂದ್ರೆ ನೀವು ಏನು ಮಾಡ್ತೀರಿ, ಆದಷ್ಟು ಅವಾಯ್ಡ್ ಮಾಡ್ತೀರಿ ಟ್ರೇಡನ್ನು. ಒಂದು ಬ್ರೇಕ್ ಆಗ್ಲಿಕ್ಕೆ ಬಿಡ್ತೀರಿ, ದೆನ್ ಓನ್ಲಿ ದ ಫ್ರೀ ವೇ ಇಸ್ ಗೋಯಿಂಗ್ ಟು ಬಿ ದೇರ್. ಅದರ್ವೈಸ್ ಇದ್ರಾದರೆ ಕೆಳಗಡೆ ಬರೋದಾದ್ರೆ ಸೈಡ್ ವೇಸ್ ನೆಗೆಟಿವ್ ಅಂತೀವಿ ಇದನ್ನ. ಅಂದ್ರೆ ನೀವು ಪುಟ್ ಆಪ್ಷನ್ ತಗೊಂಡ್ರು ಕೂಡ ಈಸಿ ಮೊಮೆಂಟಮ್ ಇರೋದಿಲ್ಲ, ಸ್ಲೋಲಿ ಮೊಮೆಂಟಮ್ ಬರ್ಬೋದು. ಬಿಕಾಸ್ ಬಯರ್ಸ್ ಪ್ರೆಸೆನ್ಸ್, ಸೆಲ್ಲರ್ಸ್ ಪ್ರೆಷರ್. ಈ ರೀತಿ ಮಾರ್ಕೆಟ್ ನ ಟ್ರೀಟ್ ಮಾಡ್ತೀರಿ. ಇಲ್ಲಿ ಗ್ಯಾಪ್ ಅಪ್ ನೋಡಿದ್ವಾ, ಓಕೆ ಗ್ಯಾಪ್ ಡೌನ್ ಆಗ್ಬೋದು 21,000 ಎಕ್ಸಾಕ್ಟ್ ಓಪನ್. ಅವಾಗ ಏನಾಗುತ್ತೆ, ಯೂಶಲಿ ಫಿಬೋನಸಿ ಯೂಸ್ ಮಾಡ್ಕೊಳ್ತೀರಿ. ಫಿಬೋನಸಿ ನಂಬರ್ 1 ಇಲ್ಲಿಂದ ಎಲ್ಲೂರು ಹಾಕ್ತೀರಿ. ಸೊ ಎಲ್ಲಪ್ಪ ಇದು ಓಪನ್ ಆಗಿರೋದು 50% ಓಪನ್ ಆಗಿರ್ತದೆ ಅಂತ ತಿಳ್ಕೊಳ್ರಿ, ರೌಂಡ್ ನಂಬರ್ ಇದೆ. ಸೊ ಯೂಶಲಿ ಮಾರ್ಕೆಟ್ ಫಿಬೋನಸಿ ಪ್ರಕಾರ ಇದೊಂದು ಸಪೋರ್ಟ್ ಕೊಟ್ಕೊಂಡು ಮೇಲ್ಗಡೆ ಬರ್ಬೋದು ಸ್ಲೋಲಿ 21,200 ಒನ್ಸ್ ಅಗೇನ್ ಟಾರ್ಗೆಟ್. ಸೊ ಈ ರೀತಿ ನೀವೇನ್ ಮಾಡ್ತೀರಿ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತೀರಿ. ಸೊ ಯೂಶಲಿ ಕೆಲವೊಮ್ಮೆ ಏನಾಗ್ತದೆ, ಮಾರ್ಕೆಟ್ ನಿಮಗೆ ಇದೇ ಝೋನ್ ಅಲ್ಲಿ 21,190, 21,100 ಒಳಗಡೆ ಟ್ರೇಡ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ತಿಳ್ಕೊಳ್ಳಿ. ಮಾರ್ಕೆಟ್ ನಿಮ್ಗೆ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತದೆ. ಓನ್ಲಿ ಅಬೌಟ್ ದಿಸ್ ಬ್ರೇಕ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಟ್ರೇಡಿಂಗ್ ದ ಫ್ರೀ ವೇಸ್ ಟಿಲ್ 21,400 to 500 ಲೆವೆಲ್. ಸೊ ಈ ರೀತಿ ನೀವೇನ್ ಮಾಡ್ತೀರಿ, ಥಿಂಕ್ ಆಫ್ ಮೈಂಡ್ ಅನ್ನ ಮಾಡ್ತೀರಿ. ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್. ಆಪ್ಷನ್ ಚೈನ್ ನೋಡಿದ್ರೆ ಔಟ್ ಆಫ್ ದ ಮನಿ ಹೈಯೆಸ್ಟ್ ವೈ ರಿಟೈಲ್ ಇದೆ 21,100, 4.78 lakhs. ಸೊ ದಟ್ ದೇರ್ ಇಸ್ ಹೈಯೆಸ್ಟ್ ಪುಟ್ ರೇಟ್ ಮೇಲೆಗಡೆ ಹೋಗುತ್ತೆ. ಔಟ್ ಆಫ್ ದ ಮನಿ ಒಳಗಡೆ ಕಾಲ್ ನಲ್ಲಿ ನೋಡಿದ್ರೆ 21,200, 300, 400, 500. ಸೊ ಆಲ್ಮೋಸ್ಟ್ ಎಲ್ಲ ಏನಿದೆ ಕಾಲ್ ರೇಟರ್ಸ್ ಇಲ್ಲಿದ್ದು ಜಾಸ್ತಿ ಇದಾರೆ ಅಂತ ಗೊತ್ತಾಗ್ತದೆ. ಸೊ ಪುಟ್ ನಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ 21,100 ಹಿಡಿದು 21,150 ವರೆಗೂ ಸ್ಟ್ರಾಂಗ್ ಆಗಿ ನಾವು ನಿಂತ್ಕೊಂಡಿದೀವಿ ಅಂತ ಹೇಳ್ತಾರೆ. ಸೊ ಓನ್ಲಿ ಅಬೌಟ್ 21,200 ಹೈಯೆಸ್ಟ್ ಓ ಐನ ಬೀಟ್ ಮಾಡಿದ್ರೆ, ಕಾಲ್ ಓ ಐ ನಲ್ಲಿ ಇರುವ 7 ಲಕ್ಷ 6 ಲಕ್ಷ ಚಿಲ್ಲರೆ ಇರ್ತಾರಲ್ಲ, ಇವ್ರನ್ನ ಏನಾದ್ರು ಬೀಟ್ ಮಾಡಿದ್ರೆ ಮಾರ್ಕೆಟ್ ನಿಮ್ಗೆ ಒಂದು ಮೊಮೆಂಟಮ್ ಸಿಗುತ್ತೆ. ಇವೆಲ್ಲ ಜನರನ್ನ ಕಾಲ್ ರೇಟರ್ಸ್ ನ ಕಿಲ್ ಮಾಡ್ತಾ ಹೋಗ್ತದೆ. ಮಾರ್ಕೆಟ್ಸ್ ಇಲ್ಲಿ ಸ್ಪೀಡ್ ಆಗಿ ಹೋಗುವ ಚಾನ್ಸಸ್ ಇದೆ. ಸೊ ದಟ್ ಇಸ್ ಬೈ 21,200 ಮೇಲೆಗಡೆ ಹೈಯರ್ ಲೋ ಆದ್ರೆ ಟ್ರೇಡ್ ಮಾಡ್ಲಿಕ್ಕೆ ನೋಡ್ತೀರಿ. ಸೊ ಇಲ್ಲೇನೇನು ಡಿಸ್ಕಷನ್ ಮಾಡಿದ್ವಿ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಒಳಗಡೆ ವೀಕ್ಲಿ ಆಂಗಲ್ ಮತ್ತೆ ಡೇ ಆಂಗಲ್, ನಿಮಗೆ ಫಿಬೋನಸಿ ಪ್ರಕಾರ, ಆಮೇಲೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಎಲ್ಲ ಕೂಡ ಡಿಸ್ಕಷನ್ ಮಾಡಿದ್ವಿ. ಆದ್ರೂ ಕೂಡ ಕೆಲವೊಮ್ಮೆ ಇದ್ರೊಳಗೆ ಚೇಂಜಸ್ ಇದ್ದೇ ಇರುತ್ತೆ. ಅದಿದ್ರೆ ಏನ್ ಮಾಡ್ತೀನಿ, ನಮಗೆ ವಾಟ್ಸ್ಆಪ್ ಚಾನಲ್ ಮೂಲಕ, ಟೆಲಿಗ್ರಾಮ್ ಚಾನಲ್ ಮೂಲಕ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಜಾಯ್ನ್ ಆಗಿ ನಿಮ್ಗೆ ಅದ್ರೊಳಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ಯಾವುದೇ ರೀತಿ ಕಾಲ್ಸ್ ಕೊಡೋದಿಲ್ಲ, ಡೈರೆಕ್ಷನ್ಸ್ ನಿಮ್ಗೆ ತೋರಿಸ್ತೀನಿ, ಈ ರೀತಿ ಆದ್ರೆ ಈ ರೀತಿ ಆಗ್ಬೋದು ಅಂತೇಳಿ. ಆನ್ ದಟ್ ಬೇಸಿಸ್ ಯು ಆರ್ ಗೋನ್ ಟು ಟೇಕ್ ದ ಬೆಸ್ಟ್ ಪೊಸಿಷನ್ಸ್ ಆಫ್ ಯುವರ್ ಸೆಲ್ಫ್. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.